ಬಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು. ಬನ್ನಿ, ಭಾಗವಹಿಸಿ, ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಎಡೆದೂರಿ ನಾಡು ರಾಯಚೂರು ಉತ್ಸವ ಅದ್ದೂರಿಯಾಗಿ ಮೆರವಣಿಗೆ, ಕಲಾ ತಂಡಗಳ ಆಕರ್ಷಕ ಪ್ರದರ್ಶನ. 3 ದಿನಗಳ ಕೃಷಿ ಮೇಳಕ್ಕೆ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಚಾಲನೆ. ಪ್ರತಿ ವರ್ಷ ಜಿಲ್ಲಾ ಉತ್ಸವಕ್ಕೆ ಶಾಸಕರುಗಳ ಸಹಕಾರ ಅಗತ್ಯ. ಎಡೆದೂರಿ ನಾಡು ಉತ್ಸವದಂದಾಗೆ ಕವಿಗೋಷ್ಠಿ, ಸಮಾಜ ಅಸಮಾನತೆ ಅನ್ಯಾಯ ವಿರುದ್ಧ ಕಾವ್ಯಗಳು ಹೊರಹೊಮ್ಮಲಿ. ರಂಗಣ್ಣ ಪಾಟೀಲ್ ಅಲ್ವಡಿ. ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ. ಸಂಸ್ಕೃತಿ ಪರಂಪರೆಯೇ ಜೀವಂತಿಕೆ. ಅಬ್ದುಲ್ ವಾಹಿದ್. ಕೃಷಿ ಮೇಳ ಸೇರಿದಂತೆ ಮೇಳಗಳ ಸದುಪಯೋಗ ಜನರು ಪಡೆಯಬೇಕು. ಡಾ ಶಿವರಾಜ್ ಪಾಟೀಲ್. ಎಡೆದೂರಿ ನಾಡಿನ 3 ದಿನ ಉತ್ಸವದಂದಾಗಿ ಅದ್ದೂರಿ ಮೆರವಣಿಗೆ ಉತ್ಸವದ ಮೆರುಗು ಹೆಚ್ಚಲು ಕಾರಣವಾಯಿತು. ನಗರದ ಕರ್ನಾಟಕ ಸಂಘದಿಂದ ಪ್ರಾರಂಭವಾದ ಮೆರವಣಿಗೆ ಜಿಲ್ಲೆಯ ಕಲಾ ಸಂಸ್ಕೃತಿಯನ್ನು ಬಿಂಬಿಸಲು ಯಶಸ್ವಿಯಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮೆರವಣಿಗೆ ದೀಪ ಬೆಳಗಿಸುವ ಮೂಲಕ ವಿದ್ಯುತ್ ಚಾಲನೆ ನೀಡಿದರು. ನಗರದ ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಗ್ಯಾರೆಟ್ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಾಮಯ್ಯ ಮೌರಾರಿ, ಮೊಹಮ್ಮದ್ ಶಾಲಂ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ ಸೇರಿದಂತೆ ಅನೇಕ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಕರ್ನಾಟಕ ಸಂಘದಿಂದ ಪ್ರಾರಂಭಗೊಂಡ ಉತ್ಸವದ ಮೆರವಣಿಗೆಗೆ ವಿವೇಕಾನಂದ ವೃತ್ತ, ಶೆಟ್ಟಿಬಾವಿ ವೃತ್ತ, ತೀನ್ಕಂದಿಲ್, ಮಹಾನಗರ ಪಾಲಿಕೆ ವಲಯದ ಕಚೇರಿ, ಕೇಂದ್ರ ಬಸ್ ನಿಲ್ದಾಣದ ಮೂಲಕ ಡಾ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದ ಮೂಲಕ ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ಆಗಮಿಸಿತು. ಸರಿಸುಮಾರು 31 ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾದವು. ವೀರಗಾಸೆ, ಅಗಲು ವೇಷ, ಕಿಳುಕುದುರೆ, ಡೊಳ್ಳು ಕುಣಿತ, ಜಾಜ್ ಮೇಳ, ಅಗಲು ವೇಷ, ಕಣೆ ಹಲಗೆ, ಲಂಬಾಣಿ ನೃತ್ಯ, ಗೋರವ ಕುಣಿತ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದ ಕಲಾ ತಂಡಗಳು ಮೆರವಣಿಗೆ ಇಂಬು ನೀಡಿದವು. 3 ದಿನ ಉತ್ಸವ ಸಾಂಸ್ಕೃತಿಕ ವಾತಾವರಣ ಸೃಷ್ಟಿಯಾಗಲು ಕಾರಣವಾಯಿತು. ಮೆರವಣಿಗೆಯ ಉದ್ದಕ್ಕೂ ಸಾರ್ವಜನಿಕರು ಭಾಗಿ ಹರ್ಷ ಉದ್ಗಾರ ವ್ಯಕ್ತಪಡಿಸಿದರು.
ಜಿಲ್ಲೆಯ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಸಹಕರಿಸಿದಾಗ ಅಧಿಕಾರಿಗಳು ಮುಂದೆ ಜಿಲ್ಲೆ ಎಲ್ಲ ಉತ್ಸವವನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿದ್ದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಎಡೆದೂರು ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃಷಿ ಮೇಳಕ್ಕೆ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ 27 ವರ್ಷಗಳ ನಂತರ ಜಿಲ್ಲಾ ಉತ್ಸವ ನಡೆಯುತ್ತಿದ್ದು, ಉತ್ಸವಗಳ ಆಯಾ ಜಿಲ್ಲೆಯ ಸಂಸ್ಕೃತಿ, ಕಲೆ ಹಾಗೂ ಜಿಲ್ಲೆಯ ಐತಿಹಾಸಿಕೆಯನ್ನು ಎತ್ತಿ ತೋರಿಸುವ ನಡೆಸಲಾಗುವ ಹಬ್ಬಗಳಾಗಿದ್ದು, ರಾಯಚೂರು ಜಿಲ್ಲೆಯ ಕಲಾವಿದರಿಗೆ ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ. ಮಾತ್ರವಲ್ಲದೆ ರಾಜ್ಯ ಮಟ್ಟದ ಹಾಗೂ ವಿವಿಧ ರಾಜ್ಯಗಳ ಕಲಾವಿದರಿಗೆ ಅವಕಾಶ ಕಲ್ಪಿಸಿದೆ ಎಂದರು. ಜಿಲ್ಲಾ ಉತ್ಸವದಲ್ಲಿ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗ ಮಾತ್ರ ಉತ್ಸವ ಯಶಸ್ವಿಗೊಳ್ಳುತ್ತದೆ. 3 ದಿನ ಕಾಲ ನಡೆಯುವ ಜಿಲ್ಲಾ ಉತ್ಸವದಲ್ಲಿ 3 ದಿನವೂ ವಿವಿಧ ವೇದಿಕೆಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು, ಇಂದು ಸಂಜೆ ಜಿಲ್ಲಾ ಉತ್ಸವದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಉತ್ಸವದ ಉದ್ಘಾಟನೆ ಸಮಾರಂಭಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಿತ್ತು. ಆದರೆ ಬಜೆಟ್ನ ಸಭೆ ಇರುವುದರಿಂದ ಅವರು ಬರಲು ಸಾಧ್ಯವಾಗುತ್ತಿಲ್ಲ. ಆದರೆ ಉತ್ಸವದ 3ನೇ ದಿನವಾದ ಫೆಬ್ರವರಿ 7ರ ಸಮಾರೋಪ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಉತ್ಸವವನ್ನು ಮುಂದೆ ಪ್ರತಿ ವರ್ಷವೂ ಮಾಡಲು ಸಾಧ್ಯ. ಆದರೆ ಅದಕ್ಕೆ ಜಿಲ್ಲಾ ಎಲ್ಲ ಶಾಸಕರು, ಇಲ್ಲಿನ ಜನಪ್ರತಿನಿಧಿಗಳ ಸಹಕಾರ ಅತಿ ಮುಖ್ಯವಾಗಿರುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಉತ್ಸವವನ್ನು ಪ್ರತಿ ವರ್ಷ ಮಾಡಲು ಸಹಕಾರ ನೀಡಬೇಕೆಂದು ತಿಳಿಸಿದರು. ಜಿಲೇಬಿ, ಶೇಂಗಾ, ಹೋಳಿಗೆ ಸವಿದ ಸಚಿವ ಕೃಷಿ ಮೇಳದ ಉದ್ಘಾಟನೆಗೂ ಮೊದಲು ಆಹಾರ ಮೇಳಕ್ಕೆ ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಆಹಾರ ಮೇಳದ ಮಳಿಗೆಯೊಂದರಲ್ಲಿ ಬೆಲ್ಲದ ಜಿಲೇಬಿ ಹಾಗೂ ಶೇಂಗಾ ಹೋಳಿಗೆಯನ್ನು ಖರೀದಿಸಿ ರುಚಿ ಸವಿದರು. 3 ದಿನ ಉತ್ಸವದ ಸಿದ್ಧತೆಯನ್ನು ಇದೇ ಸಂದರ್ಭದಲ್ಲಿ ಪರಿಶೀಲಿಸಿದರು. ಮುಖ್ಯ ವೇದಿಕೆ ಸೇರಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಉತ್ಸವ ವಿವಿಧ ಕಾರ್ಯಕ್ರಮಕ್ಕೆ ವೇದಿಕೆ ಪರಿಶೀಲನೆ ನಡೆಸಿದರು. ಯಾವ ನಿಮ್ದು? ಕವಿತಾಳ್.
ಹಾಕಿಲ್ಲ ಹೋಗ್ಬೇಕು. 25 ರೂಪಾಯಿಗೆ ಎರಡ. ಸರ್ ಒಂಚೂರು ಹೇಳಿ ಸರ್, ನೀವು ಟೇಸ್ಟ್ ಮಾಡಿ ಸರ್, ಟೇಸ್ಟ್ ನೋಡಿ ಸರ್. पूरा पिक्चर चलो जी. ಸರ್ ಕ್ಯಾಮ್ರಾ ಹಿಂದಿತ್ತು ಕ್ಲಾಪ್ಸ್ ಕ್ಲಾಪ್ಸ್ ಹಾಕಿ ಕ್ಲಾಪ್ಸ್ ಮಾಡ್ರಮ್ಮ. ರೈಟ್. ಶಶಿಕಲಾ ಬೇಡ ಅಲ್ಲಿ ಜಿಲೇಬಿ ಸ್ವಲ್ಪ ಈ ಕಡೆ ಬರ್ರಿ. ಎಡೆದೊರೆ ರಾಯಚೂರು ಜಿಲ್ಲಾ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ರಾಯಚೂರು ಜಿಲ್ಲೆ ಜನ ಇದಕ್ಕೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ. ಇವತ್ತು ಎಲ್ಲ ನಮ್ಮ ಇದು ಕೃಷಿ ಮೇಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಆಹಾರ ಮೇಳ ಆಗಿರ್ಬೋದು, ಎಲ್ಲವನ್ನು ನಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಒಳ್ಳೆಯ ರೆಸ್ಪಾನ್ಸು ಕೂಡ ಇದೆ. 2 ದಿವಸ ಅನೇಕ ದಿನಗಳಿಂದ ಇಲ್ಲಿ ಅನೇಕ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇವೆ ಜಿಲ್ಲೆಯಲ್ಲಿ. ಇವತ್ತು ಜಿಲ್ಲಾಡಳಿತ, ಡೆಪ್ಟಿ ಕಮಿಷನರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಮಿಷನರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಇದಕ್ಕೆ ಭಾಳ ಸಹಕಾರ ಕೊಟ್ಟು ಇಲ್ಲಿ ಒಂದು ಭಾಳ ವರ್ಷಗಳ ನಂತರ 22 ವರ್ಷಗಳ ನಂತರ ಇಲ್ಲಿ ಈ ಉತ್ಸವ ಆಗ್ತಾ ಇದೆ. ಈ ಉತ್ಸವದಲ್ಲಿ ಜಿಲ್ಲೆಯ ಜನ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ. ಸರ್, ಎಷ್ಟು ಜನ ಭಾಗವಹಿಸುತ್ತೆ ಮತ್ತು ಯಾವ ರೀತಿಯಲ್ಲಿ? 1 ಲಕ್ಷಕ್ಕಿಂತ ಜನ ಜಾಸ್ತಿ ಭಾಗವಹಿಸ್ತಾರೆ. CM ಅವರು ಇಲ್ಲಿ CM ನಮ್ಮ ಬಜೆಟ್ ಡಿಸ್ಕಷನ್ ನಡೀತಾ ಇದೆ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರೋಕ್ಕಾಗಲ್ಲ. 7ನೇ ತಾರೀಕು ಸಮಾರೋಪಕ್ಕೆ ಉಪಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, RDA ಅಧ್ಯಕ್ಷ ರಾಜಶೇಖರ ಸ್ವಾಮಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪಾಮಯ್ಯ ಮುರಾರಿ, ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, APMC ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ CEO ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಕೃಷಿ ವಿವಿಯ ಕುಲಪತಿ ಎಂ ಹನುಮಂತಪ್ಪ, ತಹಸೀಲ್ದಾರ್ ಸುರೇಶ್ ವರ್ಮಾ, ಆಡಳಿತಾಧಿಕಾರಿ ಜಾಗೃತಿ ದೇಶ ಮಾನೆ, ಪ್ರಮುಖರಾದ ರವೀಂದ್ರ ಜಲ್ದಾರ್, ಶ್ರೀದೇವಿ ನಾಯಕ್ ಸೇರಿದರು ಅನೇಕರಿದ್ದರು. ಯುವ ಕವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಬರುತ್ತಿರುವುದು ಸಂಸದರ ವಿಚಾರವಾಗಿದೆ.
ಉದ್ದೇಶವಾಗಿದ್ದು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅಸಮಾನತೆ ಹಾಗೂ ಅಸಂಗತಿಗಳನ್ನು ತಿದ್ದುವ ದಾರಿದೀಪದಂತೆ ಕಾವ್ಯ ರೂಪುಗೊಳ್ಳಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅನುಗುಂಡಿ ಅಭಿಪ್ರಾಯಪಟ್ಟರು. ಅವರಿದ್ದು ಎಡೆದೂರು ನಾಡು ರಾಯಚೂರು ಉತ್ಸವದ ಅಂಗವಾಗಿ ನಗರದ ಮಹಿಳಾ ಸಮಾಜದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮೌಲ್ಯಾಧಾರಿತ ಹಾಗೂ ಮೃದ ಸಂದೇಶಗಳನ್ನು ಹೊತ್ತು ತರುವ ಕವನಗಳು ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚಾಗಬೇಕಾಗಿದೆ ಎಂದು ಹೇಳಿದರು. ಇದೇ ವೇಳೆ ಸಾಹಿತ್ಯ ಚಿಂತಾನಂದ ಸಾಲಿ ಮಾತನಾಡಿ, ಗದ್ಯ ಮತ್ತು ಕಾವ್ಯಕ್ಕೆ ಸ್ಪಷ್ಟ ವ್ಯತ್ಯಾಸವಿದ್ದು ದೊಡ್ಡ ತತ್ವಗಳನ್ನು ಅಲ್ಲ ಸಾಲುಗಳಲ್ಲಿ ಹಿಡಿದಿಡುವ ಶಕ್ತಿ ಕಾವ್ಯಕ್ಕಿದೆ ಎಂದರು. ಕಾವ್ಯ ನುಡಿ ಜನಸಾಮಾನ್ಯರ ನುಡಿಯಾಗಬೇಕು. ರಾಯಚೂರು ಜಿಲ್ಲೆಯಲ್ಲಿ ಕವಿಗಳು ಹಾಗೂ ಸಾಹಿತ್ಯಗಳು ಕೊಡುಗೆ ಅಪಾರವಾಗಿದ್ದು ರಾಯಚೂರು ಹಾಗೂ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಥಾ ಕವನ ಸ್ಪರ್ಧೆಗಳಲ್ಲಿ ಜಿಲ್ಲೆಯವರ ಅನೇಕ ಪ್ರಶಸ್ತಿಗಳನ್ನು ಗಳಿಸಿರುವುದು ಹೆಮ್ಮೆಯ ವಿಷಯ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಗಿರಿರಾಜ ಹೊಸಮನಿ, ನಗರ ಪ್ರಾಧಿಕಾರದ ಆಯುಕ್ತ ಈರಣ್ಣ ಬಿರದರ್, ಹಿರಿಯ ಸಾಹಿತಿಗಳಾದ ಬಿಜಿ ಹುಲಿ, ಅಯ್ಯಪ್ಪ ಉಡಾ, ವೀರ ಹನುಮಾನ್, ಕಸಪ ತಾಲೂಕು ಅಧ್ಯಕ್ಷ ಬಿ ವಿಜಯರಾಜೇಂದ್ರ, ತಹಶೀಲ್ದಾರ್ ಪರಶುರಾಮ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತಿದ್ದರು. ಪ್ರತಿಭಾ ಗೋನಾಳ್ ಪ್ರಾರ್ಥಿಸಿದರು. ಕಸಪ ತಾಲೂಕು ಕಾರ್ಯದರ್ಶಿ ರವಾನತ್ ರಾವ್ ಸ್ವಾಗತಿಸಿದರು. ಅಣ್ಣಪ್ಪ ಮೆಟ್ಟಿಗೌಡ ನಿರೂಪಿಸಿದರು. ವಿಜಯಲಕ್ಷ್ಮಿ ಅಕ್ಷಯಾಳ್ ವಂದಿಸಿದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗನೀಸ್ ಮುಂದುವರಿಯುತ್ತದೆ. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ. 29 ರಂದು ವಿಶೇಷ ಪೂಜೆ, ಕಳಸಾರೋಹಣ, 30 ರಂದು ಚಂಡಿ ಹೋಮ ಹವನ, ಅಭಿಷೇಕ, 31 ರಂದು ಲಲಿತ ಸಹಸ್ರನಾಮ ಪಠಣ, ಫೆಬ್ರವರಿ 1 ರಂದು ಉಚ್ಛ್ರಾಯ ಮಹೋತ್ಸವ, ಫೆಬ್ರವರಿ 2 ರಂದು ಮಹಾರಥೋತ್ಸವ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು, ದೇವದುರ್ಗ ಶಿಖರ ಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು, ಮಂಗಳವಾರಪೇಟೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಭಕ್ತರು ಭಾಗವಹಿಸಿ. ಜಾತ್ರಾ ಮಹೋತ್ಸವ ಸಮಿತಿಯಿಂದ ಸ್ವಾಗತ. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ. ಬ್ರೇಕ್ನ ನಂತರ ಮೆಗನೀಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಸಾಕಷ್ಟು ಕಲಾವಿದರು, ಅವರಿಗಾಗಿ ಎಡೆದೂರು ನಾಡು ಜಿಲ್ಲಾ ಉತ್ಸವದಲ್ಲಿ ವೇದಿಕೆ ಕಲ್ಪಿಸಲಾಗಿದೆ. ತಮ್ಮ ಪ್ರತಿಭೆ ತೋರುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಭಾಗವಹಿಸಿ ಜಿಲ್ಲಾ ಉತ್ಸವ ಯಶಸ್ಸಿಗೆ ಪಾತ್ರರಾಗಬೇಕೆಂದು ಮನವಿ ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಎಡೆದೂರು ನಾಡು ಜಿಲ್ಲಾ ಉತ್ಸವದ ನಿಮಿತ್ತ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉದ್ಘಾಟಿಸಿ ಮಾತನಾಡಿದರು. 20 ವರ್ಷಗಳ ಬಳಿಕ ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವ ಏರ್ಪಡಿಸಿದ್ದು ಜಿಲ್ಲೆಯ ಜನರಿಗೆ ಸಂತಸ ತಂದಿದೆ. ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದ ವೇದಿಕೆಯಲ್ಲಿ ಜಿಲ್ಲೆಯ ಸ್ಥಳೀಯ ಕಲಾವಿದರಿಂದ ನಾಟಕ, ಬಯಲಾಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಜಿಲ್ಲೆಯ ಸ್ಥಳೀಯ ಕಲಾವಿದರಿಂದ ಮೊದಲನೇ ದಿನ ಇಂದು 16 ತಂಡಗಳಿಂದ ನಾಟಕಗಳು, ಸಾಂಸ್ಕೃತಿಕ ನೃತ್ಯ ಸೇರಿವೆ ಎಂದರು. ಅಲ್ತಾಫ್ ರಂಗಮಿತ್ರ ಕಲಾ ತಂಡ, ವಿಎನ್ ಅಕ್ಕಿ, ಪ್ರವೀಣ ಅಕ್ಕಿ, ಲಕ್ಷ್ಮಣ್ ಮಂಡಲಗೇರ ಕಲಾ ತಂಡ, ಹನುಮಂತ್ ಜಾಲಿಬೆಂಚಿ, ತಿರುಪತಿ ಜೋಶಿ, ಈರಣ್ಣ ಸೇನದಪಲ್ಲಿ, ಅಣ್ಣವೀರಯ್ಯ ಸ್ವಾಮಿ, ರಂಗಸ್ವಾಮಿ, ಭೀಮ್ಸೇನ್ ಕಲಾ ತಂಡ ಸೇರಿ 16 ಕಲಾ ತಂಡಗಳು ಭಾಗವಹಿಸಿವೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಉತ್ತರದೇವಿ, ಮಾನವಿ ಸಿ ರಸ್ತೆದಾರ್, ಜುಬೀರ್ ವಿನ್ ಸಾಲಂ, ಕರ್ನಾಟಕ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ, ರಾಜ್ಯ ಪರಿಷತ್ ಸದಸ್ಯ ಐಸಾನ್ ಉಲ್ಲಾಕ್ ಸೇರಿದಂತೆ ಅಧಿಕಾರಿಗಳು ಇದ್ದರು. ಮೊದಲಿಗೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ಪ್ರದರ್ಶನ ನಡೆಯಿತು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು, ಕಲಾವಿದರು ಭಾಗವಹಿಸಿದ್ದರು. ಉತ್ಸವದಿಂದಾಗಿ ಕೃಷಿ ಮೇಳ ಸೇರಿದಂತೆ ಅನೇಕ ಮೇಳಗಳು ನಡೆಯುತ್ತಿದ್ದು ರೈತರು, ಸಾರ್ವಜನಿಕರು ವೀಕ್ಷಿಸುವ ಮೂಲಕ ಹೆಚ್ಚಿಗೆ ಮಾಹಿತಿ ಪಡೆದು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಡಾಕ್ಟರ್ ಶಾಸಕ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿದ್ದು ಕೃಷಿ ಮೇಳದಲ್ಲಿ ಮಳಿಗೆಗಳ ವೀಕ್ಷಣೆ ನಡೆಸಿ ಅನೇಕ ಮಾಹಿತಿ, ಹೊಸ ಸಂಶೋಧನೆಗಳು ಮೇಳದಲ್ಲಿ ಲಭ್ಯವಿದೆ. ಕೃಷಿ ಹೊಸ ಅವಕಾಶಗಳು ಮಾಹಿತಿ ದೊರೆಯಲಿದೆ. ಮೀನು, ಪುಷ್ಪ ಮೇಳ, ಆಹಾರ ಮೇಳ ಸೇರಿದಂತೆ ಅನೇಕ ಮೇಳಗಳು ಪ್ರತ್ಯೇಕವಾಗಿ ನಡೆಯುತ್ತಿದ್ದು ಜನರ ಭಾಗವಹಿಸಿದಾಗ ಮಾತ್ರ ಸಾರ್ಥಕತೆ ಸಾಧ್ಯವೆಂದರು. ಅಂಗವಾಗಿ ರಾಯಚೂರು ಜಿಲ್ಲೆಯ ಉತ್ಸವ ಗ್ಯಾರಂಟಿ ಯೋಜನೆ ಮತ್ತು ಫುಡ್ ಡಿಪಾರ್ಟ್ಮೆಂಟಿಂದ ಕಾರ್ಯಕ್ರಮ ಮತ್ತು ಸ್ಕಿಲ್ ಡೆವಲಪ್ಮೆಂಟಿಂದಲೂ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡುವ ಮೂಲಕ ರಾಯಚೂರು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ರೀತಿಯ ಉತ್ಸವ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಕೃಷಿ ಮೇಳಕ್ಕೆ ನಮ್ಮ ಒಂದು ಭೇಟಿ ಕೊಟ್ಟು ಕೃಷಿ ಮೇಳದಲ್ಲಿನೂ ಅನೇಕ ಮಕ್ಕಳು ಒಳ್ಳೊಳ್ಳೆ ರೀತಿ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಸಮಸ್ತ ರಾಯಚೂರು ಜಿಲ್ಲೆಯ ಎಲ್ಲ ನನ್ನ ರೈತಾಪಿ ಸಹೋದರಿಯರಿಗೆ ವಿನಂತಿ ಮಾಡೋದು, ನಾವೆಲ್ಲರೂ ಬಂದು ಕೃಷಿ ಮೇಳದ ಒಂದು ಪದ್ಧತಿಯನ್ನು, ಇದರ ಬೆನಿಫಿಟನ್ನು, ಇದರ ಲಾಭವನ್ನು
ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ರವೀಂದ್ರ ಜಲ್ದಾರ್, ಶಶಿರಾಜ್, NK, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ಎಡೆದೂರಿ ನಾಡು ರಾಯಚೂರು ಉತ್ಸವ ಅದ್ದೂರಿಯಾಗಿ ಮೆರವಣಿಗೆ, ಕಲಾ ತಂಡಗಳ ಆಕರ್ಷಕ ಪ್ರದರ್ಶನ. 3 ದಿನಗಳ ಕೃಷಿ ಮೇಳಕ್ಕೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಚಾಲನೆ. ಪ್ರತಿ ವರ್ಷ ಜಿಲ್ಲಾ ಉತ್ಸವಕ್ಕೆ ಶಾಸಕರುಗಳು ಸಹಕಾರ ಅಗತ್ಯ. ಎಡೆದೂರಿ ನಾಡು ಉತ್ಸವದಂದಾಗಿ ಕವಿಗೋಷ್ಠಿ, ಸಮಾಜ ಅಸಮಾನತೆ ಅನ್ಯಾಯ ವಿರುದ್ಧ ಕಾವ್ಯಗಳು ಹೊರಹೊಮ್ಮಲಿ, ರಂಗಣ್ಣ ಪಾಟೀಲ್ ಅಲ್ವಡಿ. ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ, ಸಂಸ್ಕೃತಿ ಪರಂಪರೆಯೇ ಜೀವಂತಿಕೆ, ಅಬ್ದುಲ್ ವಾಹಿದ್. ಕೃಷಿ ಮೇಳ ಸೇರಿದಂತೆ ಮೇಳಗಳ ಸದುಪಯೋಗ ಜನರು ಪಡೆಯಬೇಕು, ಡಾಕ್ಟರ್ ಶಿವರಾಜ್ ಪಾಟೀಲ್.